ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ಹೆಂಗಿದ್ರು ನೋಟಿಫಿಕೇಷನ್ ಬಿಟ್ಟರು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಸಿ ಜಿ ಎಲ್ ಬಗ್ಗೆ ಹುಡುಕ್ತಾ ಇರ್ತೀರ, ಕರೆಕ್ಟ್ ಅಲ್ವಾ? ಸೊ ಕನ್ನಡದಲ್ಲಿ ಜಾಸ್ತಿ ವೀಡಿಯೋಸ್ ಇಲ್ಲ, ಸೊ ಅಲ್ಪ ಸ್ವಲ್ಪ ಅಲ್ಲೋ ಇಲ್ಲೋ ಹುಡುಕಿದ್ರೆ ಸಿಗ್ತವೆ. ಸೊ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಹೆಂಗೆ ಓದ್ಕೊಬೇಕು, ಎಲ್ಲಿಂದ ಓದ್ಕೊಬೇಕು, ಟೆಕ್ಸ್ಟ್ ಬುಕ್ಸ್ ಯಾವ್ದು ಯೂಸ್ ಮಾಡಬೇಕು, ಬೇಜಾನ್ ಕ್ವಶನ್ಸ್ ಇರುತ್ತೆ, ನನಗೆ ಗೊತ್ತು. ಸೊ ನಾನಿವತ್ತು ಆಲ್ರೆಡಿ ಇಂಗ್ಲೀಷ್ ಸ್ಟ್ರಾಟಜಿ ಆಲ್ರೆಡಿ ಮಾಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಒಂದು ಸಲ ನೋಡಿ. ಸೊ ಇವತ್ತು ನಾವು ಮ್ಯಾಥ್ಸ್ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಸೆಪ್ಟೆಂಬರ್ 12 ಎಕ್ಸಾಮ್ ಇರ್ಬೋದು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಿಮಗೆ ಈ ಒಂದು ಸ್ಟ್ರಾಟಜಿನ ಹೇಳ್ತಾ ಇದ್ದೀನಿ. ಸೊ ನಮಗೆ ಆಲ್ಮೋಸ್ಟ್ ಒಂದು ಎಕ್ಸಾಕ್ಟ್ 75 ಡೇಸ್ ಇರುತ್ತೆ ಅಂದ್ಕೊಳ್ಳಿ. ಇವತ್ತಿಗೆ ಸೇರಿಸಿದ್ರೆ ಇವತ್ತೇನು ಡೇಟ್ ಏನು, 27/6/24. ಸೊ ಇವತ್ತಿಂದ ಲೆಕ್ಕ ಹಾಕ್ಕೊಂಡ್ರೆ ಎಕ್ಸಾಕ್ಟಾಗಿ ಅಪ್ರಾಕ್ಸಾಗಿ ಒಂದು 75 ಡೇಸ್ ಇರುತ್ತೆ. ಸೊ 75 ಡೇಸ್ಗೆ ಮ್ಯಾಥ್ಸ್ ಕಲಿಬೋದಾ ಅಂತ ನನ್ನ ಕೇಳಿದ್ರೆ ಫಸ್ಟ್ ಕ್ವಶನ್ ನಾನು ಏನು ಹೇಳ್ತೀನಿ ಅಂತಂದರೆ ಕಲಿಯೋಕ್ಕಾಗಲ್ಲ. ಬಟ್ ನಾನು ಹೇಳ್ತೀನಿ, ಏನಕ್ಕಂತಲೇ ಹೇಳ್ತೀನಿ, ಕಲ್ತಿಲ್ಲ ಅಂತಂದರೂ ಎಕ್ಸಾಮ್ ಹೆಂಗೆ ಪಾಸ್ ಆಗೋದು ಅಂತಲೂ ಕೂಡ ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ? ಸೊ ಮ್ಯಾಥ್ಸಲ್ಲಿ ನಮಗೆ ಯಾಕೆ ಪಾಸ್ ಆಗೋಲ್ಲ ಅಂತ ಹೇಳ್ತೀನಿ ಅಂತಲೇ, ನಮ್ಗೆ ಆಲ್ಮೋಸ್ಟ್ 25ಇಂದ 26 ಚಾಪ್ಟರ್ಸ್ ಇರುತ್ತೆ. ಓಕೆ, ಈ 25ಇಂದ 26 ಚಾಪ್ಟರ್ಸು ಫಸ್ಟು ನಾವು ಡೀಟೇಲಾಗಿ ಅರ್ಥ ಮಾಡ್ಕೊಬೇಕು, ಥಿಯರಿ ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಡೀಟೇಲಾಗಿ ತಿಳ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ, ಇರೋದೇ 75 ಡೇಸು. ಸೊ ನಾನು 2 ಥರ ಈ ಒಂದು ವಿಡಿಯೋದಲ್ಲಿ 2 ಟೈಪ್ಸ್ ಆಫ್ ಸ್ಟ್ರಾಟಜಿ ಅಂತಂದರೆ, ಇಬ್ಬರಿಗೆ, ಒಂದು ಯಾರಿಗೆ ಇವಾಗ ಇನ್ನೇನು ನೆಕ್ಸ್ಟ್ ಎಕ್ಸಾಮ್ 2 ಮಂತ್ಸಲ್ಲಿದೆ ಅಲ್ವಾ, ಸೊ ಎಕ್ಸಾಮ್ಗೆ ಇವಾಗ ನಾನು ಪ್ರಿಪೇರ್ ಆಗಬೇಕು ಅಂದ್ಕೊಳ್ಳೋರಿಗೆ ಅವ್ರಿಗೆ ಹೇಳ್ತೀನಿ ಫಸ್ಟ್, ಓಕೆ, ಲೇಟೆಸ್ಟ್ ಅವ್ರಿಗೆ. ಓಕೆ, ಇನ್ನೊಂದು, ನನಗೆ ಗೊತ್ತು ಈ ವರ್ಷ ನಾನು ಪಾಸ್ ಆಗೋಲ್ಲ, ನೆಕ್ಸ್ಟ್ ವರ್ಷಕ್ಕೆ ನಾನು ಟ್ರೈ ಮಾಡ್ತೀನಿ, ಬಟ್ ಈ ವರ್ಷ ಜಸ್ಟ್ ಎಕ್ಸಾಮ್ ಬರೀತೀನಿ ನಾನು ಅವ್ರಿಗೆ, ಅದಾದಮೇಲೆ ಹೇಳ್ತೀನಿ, ಓಕೆ, ನೆಕ್ಸ್ಟ್ ಇಯರ್, ಓಕೆನಾ? ಸೊ ಇವಾಗ ಇವರಿಬ್ಬರಿಗೂ ಇವ್ರೇನು ಮಾಡಬೇಕು ನಾನು ಹೇಳ್ತೀನಿ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಫಸ್ಟು ಮ್ಯಾಥ್ಸಲ್ಲಿ ಏನೇನು ಬರುತ್ತೆ ಒಂದು ಡೀಟೇಲಾಗಿ ತಿಳ್ಕೊಳ್ಳೋಣ, ಅದಾದಮೇಲೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ಓಕೆ? ಸೊ ಮ್ಯಾಥ್ಸಲ್ಲಿ ನಮಗೆ ಎಸ್ ಎಸ್ ಸಿ ಸಿ ಜಿ ಎಲ್ ಅಂತ ಅಂದರೆ ನಿಮಗೆ ಗೊತ್ತು. ಸೊ ಎಸ್ ಸಿ ಸಿ ಜಿ ಎಲ್ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿರ್ತೀರ. ಸೊ ತಿಳ್ಕೊಂಡಿಲ್ಲ ಅಂತಂದರೆ ಎಸ್ ಸಿ ಜಿ ಎಲ್ ಏನು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ವಿಡಿಯೋ ನೋಡಿ. ಎಸ್ ಸಿ ಜಿ ಎಲ್ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಎಸ್ ಸಿ ಜಿ ಎಲ್ಲಲ್ಲಿ ನಮಗೆ ಟೈಯರ್ 1, ಅದಾದಮೇಲೆ ಟೈಯರ್ 2 ಅಂತ ಎಕ್ಸಾಮ್ಸ್ ಇರುತ್ತೆ. ಟೈಯರ್ 1 ಬಂದು ನಮಗೆ ಜಸ್ಟ್ ಕ್ವಾಲಿಫೈಯಿಂಗು, ಓಕೆನಾ? ಟೈಯರ್ 1 ಬಂದು ನಮಗೆ ಜಸ್ಟ್ ಕ್ವಾಲಿಫೈಯಿಂಗು. ಅದಕ್ಕೆ ನಾನು ಹೇಳಿದ್ದು, ನೀವು ಫುಲ್ಲು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ಜಸ್ಟ್ ಕ್ವಾಲಿಫೈ ಆಗೋಷ್ಟು ನೀವು ಕಲ್ತ್ಕೊಬೋದು ಈ 2 ಮಂತ್ಸಲ್ಲಿ, ಓಕೆ? ಪಾಸ್ ಆಗ್ಬೋದು. 99% ಚಾನ್ಸ್ ಇಲ್ಲ ಅಂತ ಅಂದರೂ 1% ಚಾನ್ಸ್ ಇದೆ. ಸೊ ನಮ್ಮ RCB ಥರ 1% ಚಾನ್ಸಲ್ಲೇ ಪ್ಲೇ ಆಫ್ಗೆ ಸೆಲೆಕ್ಟ್ ಆದಲ್ವಾ, ಅದೇ ಥರ 1% ಚಾನ್ಸಲ್ಲೇ ನೀವು ಕೂಡ ಕ್ವಾಲಿಫೈ ಆಗ್ಬೋದು. ನಾನು ಹೆಂಗಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಟೈಯರ್ 2 ನಮಗೆ ಮೆರಿಟ್ ಲಿಸ್ಟು. ಸೊ ಎಸ್ ಸಿ ಜಿ ಎಲ್ಲಲ್ಲಿ ಟೈಯರ್ 1 ಇರುತ್ತೆ, ಟೈಯರ್ 2 ಇರುತ್ತೆ. ಟೈಯರ್ 1ನಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ: ಮ್ಯಾಥ್ಸು, ರೀಸನಿಂಗು, ಅದಾದಮೇಲೆ ಇಂಗ್ಲೀಷು, ಅದಾದಮೇಲೆ GK. ಓಕೆ, ಸೊ ನಾವು ಈ 3 ಬಗ್ಗೆ ಇವತ್ತು ಮಾತಾಡ್ತಿಲ್ಲ. ಇವತ್ತು ನಮ್ಮ ಮೇನ್ ಕಾನ್ಸೆಪ್ಟು ಮ್ಯಾಥ್ಸು. ಸೊ ಮ್ಯಾಥ್ಸ್ ಹೆಂಗೆ ಮಾಡಬೇಕು? ಸೊ ಮ್ಯಾಥ್ಸು ನಮಗೆ ಟೈಯರ್ 1ನಲ್ಲಿ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸಿಗೆ ಬರುತ್ತೆ. ಓಕೆ, 25 ಕ್ವಶನ್ಸು 50 ಮಾರ್ಕ್ಸು. ಸೊ 2 ಮಾರ್ಕ್ಸು ಒಂದು ಕ್ವಶನ್ಗೆ. ಅದೇ ಥರ ನೆಗೆಟಿವ್ 0.50 ನೆಗೆಟಿವ್ ಇರುತ್ತೆ. ಅಂದರೆ ನೀವು ಒಂದು ತಪ್ಪು ಮಾಡಿದ್ರೆ ನಿಮಗೆ 2.5 ಮಾರ್ಕ್ಸ್ ಹೋಗ್ಬಿಡುತ್ತೆ. ಅಂದರೆ ಅದರದ್ದು 2 ಮಾರ್ಕ್ಸು, ಆ ಕ್ವಶನ್ದು 2 ಮಾರ್ಕ್ಸು, ತಪ್ಪು ಮಾಡಿರೋದಕ್ಕೆ 0.5 ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ 2.5 ಮಾರ್ಕ್ಸ್ ಕಟ್ಟಾಗ್ಬಿಡುತ್ತೆ. ನೀವು 24 ಕ್ವಶನ್ಸ್ ಕರೆಕ್ಟ್ ಮಾಡಿ ಒಂದು ತಪ್ಪು ಮಾಡಿದ್ರು ನಿಮಗೆ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತಂದರೆ 47.5 ಬರುತ್ತೆ, ಓಕೆನಾ? ಸೊ ಇದು ಜಸ್ಟ್ ನಿಮಗೆ ಅರ್ಥ ಆಗೋಕ್ಕೆ ಹೇಳ್ತಾ ಇದ್ದೀವಿ. ಸೊ ಟೈಯರ್ 1 ಬಂದು ಬರೀ ಕ್ವಾಲಿಫೈಯಿಂಗು. ಟೈಯರ್ 1ನಲ್ಲಿ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಇವಾಗ ಅರ್ಥ ಆಯಿತು, ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯಿತು ಏನಿರುತ್ತೆ ಟೈಯರ್ 1ನಲ್ಲಿ. ಈಗ ಕಾನ್ಸೆಪ್ಟು, ಇದು ಟಾಪಿಕ್ಸಿಗೆ ಬನ್ನಿ. ಏನೇನು ಟಾಪಿಕ್ಸು, ಸಿಲೆಬಸ್ ಏನೇನಿದೆ ನಾನು ಇಲ್ಲಿ ಬರೀತೀನಿ. ನೀವು ಇನ್ ಕೇಸ್ ಬರ್ಕೊಳ್ಳೋಂಗಿರೋ ಬರ್ಕೊಳ್ಳಿ, ಇಲ್ಲ ಜಸ್ಟ್ ನೋಡೋಂಗಿರೋ ನೋಡಿ. ನಾನು ಇದನ್ನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾಯಿದ್ದೀನಿ, ಓಕೆ? ಒಂದು ಅರ್ಥಮೆಟಿಕ್ಕು, ಓಕೆ, ಒಂದು ಅರ್ಥಮೆಟಿಕ್ಕು, ಇನ್ನೊಂದು ಅಡ್ವಾನ್ಸ್ ಮ್ಯಾಥ್ಸು, ಓಕೆ? ಇದೊಂದು ಅರ್ಥಮೆಟಿಕ್ಕು, ಅಡ್ವಾನ್ಸು. ಇನ್ನೊಂದು ನಾನು ಬೇಸಿಕ್ಸ್ ಅಂತ ಬರೀತೀನಿ. ಇದು ಕೂಡ ನೀವು ನಾರ್ಮಲಾಗಿ ಅಡ್ವಾನ್ಸ್ ಅಂತಲೇ ಹೇಳ್ತಾರೆ, ಬಟ್ ಬೇಸಿಕ್ಸು ನಮಗೆ ಈ ಬೇಸಿಕ್ಸಲ್ಲಿ ಬರುವಂಥ ಟಾಪಿಕ್ಸು, ಸಿಲೆಬಸ್ಸು ಚೆನ್ನಾಗಿ ಗೊತ್ತಿದ್ದರೆ ಇವೆರಡೂ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಓಕೆ? ನಾನು ಯಾವುದಂತ ಈಗ ಬರೀತೀನಿ ನೋಡಿ. ಸೊ ಫಸ್ಟು ಬೇಸಿಕ್ ಕಾನ್ಸೆಪ್ಟ್, ಬೇಸಿಕ್ ಸಿಲೆಬಸ್ಸಲ್ಲಿ ನೀವೇನು ತಿಳ್ಕೊಬೇಕು, ನಂಬರ್ ಸಿಸ್ಟಮ್ ತಿಳ್ಕೊಬೇಕು.
ಓಕೆ, ಸ್ಟಾರ್ಟ್ ಮಾಡೋದೇ ನಂಬರ್ ಸಿಸ್ಟಮಿಂದ ಸ್ಟಾರ್ಟ್ ಮಾಡಿಬಿಡಿ. ಸೊ ನಾನು ಕಲ್ತ್ಕೊಬೇಕಾರೆ ಹೆಂಗೆಂಗೋ ಕಲ್ತ್ಕೊಂಬಿಟ್ಟಿದ್ದೀನಿ, ಒಂದು ಹಂಗೆ ಒಂದು ಹಿಂಗೆ ಸ್ವಲ್ಪ ಏನೇನೋ ತಪ್ಪುಗಳು ಮಾಡಿ ಲಾಸ್ಟಿಗೆ ಒಂದು ಸೆಗ್ರಿಗೇಟ್ ಮಾಡಿಕೊಂಡು ಏನೇನೋ ಮಾಡಿದ್ದೀನಿ. ಸೊ ಇದೆಲ್ಲ ಪ್ರತಿಯೊಂದು ವೀಡಿಯೋ ನಮ್ಮ ಚಾನಲಲ್ಲೇ ಇದೆ. ನಿಮ್ಗೆ ಅರ್ಥ ಆದರೆ ನೋಡಿ, ಅರ್ಥ ಆಗಿಲ್ಲ ಅಂದರೆ ಬೇರೆಯವ್ರು ನೋಡಿ. ಬಟ್ ಇದನ್ನು ಈ ಒಂದು ಫಾರ್ಮ್ಯಾಟಲ್ಲಿ ಸ್ಟಾರ್ಟ್ ಮಾಡಿ. ಫಸ್ಟು ನಂಬರ್ ಸಿಸ್ಟಮ್ ಕಲ್ತ್ಕೊಳ್ಳಿ. ಓಕೆ, ನಂಬರ್ ಸಿಸ್ಟಮ್ ಕಲ್ತ್ಕೊಂಡ್ಮೇಲೆ ನೀವು ಸಿಂಪ್ಲಿಫಿಕೇಷನ್ ಅಂತ ಬರುತ್ತೆ, ಅದನ್ನು ಕಲ್ತ್ಕೊಳ್ಳಿ. ಸಿಂಪ್ಲಿಫಿಕೇಷನ್. ಓಕೆ, ಸಿಂಪ್ಲಿಫಿಕೇಷನ್ ಕಲ್ತಾದ್ಮೇಲೆ ನಿಮಗೆ ಕಲ್ತಾದ್ಮೇಲೆ ನೀವು LCM ಆ್ಯಂಡ್ HCF ಕಲ್ತ್ಕೊಳ್ಳಿ. ಓಕೆ, ಈ ಮೂರು ಇದನ್ನು ನಾನು ಬೇಸಿಕ್ಸ್ ಅಂತ ನಾನು ಕರಿತೀನಿ. ಓಕೆ, ಅದನ್ನು ಅಡ್ವಾನ್ಸ್ಗೆ ಹಾಕ್ತಾರೆ ಅವರು, ಒಬ್ಬರು ಅಡ್ವಾನ್ಸ್ ಅಂತಾರೆ, ಒಬ್ಬರು ಸಪ್ರೇಟ ಇದು ಮಾಡ್ತಾರೆ. ಬಟ್ ಈ ಮೂರು ತುಂಬ ಇಂಪಾರ್ಟೆಂಟ್. ಇದ್ರಲ್ಲಿ ಬರೋದೆಲ್ಲ ನಮಗೆ ನಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡುತ್ತೆ ಈ ಮೂರು ಕಲ್ತ್ಕೊಂಡ್ರೆ. ಸೊ ಇದಾದಮೇಲೆ ಜಸ್ಟ್ ನೆಕ್ಸ್ಟ್ ಅರ್ಥಮೆಟಿಕ್ ಬನ್ನಿ, ಅಡ್ವಾನ್ಸ್ಗೆ ಹೋಗಬೇಡಿ. ಇದಾದಮೇಲೆ ಇದು ಒಂದು ಕುಟುಂಬ, ಇದೊಂದು ಕುಟುಂಬ, ಈ ಕುಟುಂಬದಿಂದ ಅದ್ರ ನೆಕ್ಸ್ಟ್ ದೊಡ್ಡ ಕುಟುಂಬ ಅರ್ಥಮೆಟಿಕ್ಕು. ಈ ಅರ್ಥಮೆಟಿಕಲ್ಲಿ ಒಂದಷ್ಟು ಟಾಪಿಕ್ಸ್ ಇರುತ್ತೆ, ಅದು ನಾನು ಯಾವುದಿದೆ ಅಂತ ಇವಾಗ ಬರೀತೀನಿ. ಅರ್ಥಮೆಟಿಕಲ್ಲಿ ನಮ್ಗೆ ತುಂಬ ಟಾಪಿಕ್ಸ್ ಬರುತ್ತೆ. ಓಕೆನಾ? ಸೊ ಫಸ್ಟು ಸ್ಟಾರ್ಟ್ ಮಾಡಿದೆ ಎಲ್ಲಿಂದ ಗೊತ್ತಾ? ಫಸ್ಟೇ ನೀವು ಫ್ರ್ಯಾಕ್ಷನ್ಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಫಸ್ಟೇ ಯಾವ್ದು ಮಾಡಬೇಕು? ಫ್ರ್ಯಾಕ್ಷನ್ಸು. ಅದಾದಮೇಲೆ ಪರ್ಸೆಂಟೇಜಸ್ಸು. ಸೊ ಫ್ರ್ಯಾಕ್ಷನ್ಸ್ ಕಲ್ತ್ಕೊತೀರಾ, ಪರ್ಸೆಂಟೇಜಸ್ ಕಲ್ತ್ಕೊತೀರಾ. ಈ ಜಾಗ ಸಾಕಾಗಲ್ಲ, ನಾನು ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ. ಸೊ ಓಕೆ, ಇದು ಬೇಸಿಕ್ಸು ಅಂದರೆ ಚಿಕ್ಕ ಮಕ್ಕಳ ಥರ ಅಂತ ಏನಿರಲ್ಲ ಸಮ್ಸು. ನಾರ್ಮಲಾಗಿ ಇದರಲ್ಲಿ ತಲೆ ಕೆಡ್ಸೋದು ಕೆಲವೊಂದು ಇರುತ್ತೆ, ನೀವು ನೋಡಿ ವೀಡಿಯೋಸ್ ಗೊತ್ತಾಗುತ್ತೆ. ಅದಾದಮೇಲೆ ಅರ್ಥಮೆಟಿಕಲ್ಲಿ ಫ್ರ್ಯಾಕ್ಷನ್ಸ್ ಕಲಿತೀವಿ, ಅದಾದಮೇಲೆ ಪರ್ಸೆಂಟೇಜಸ್ ಕಲಿತೀವಿ, ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸು. ನನಗೆ ಬರೆದು ಹೇಳೋಕ್ಕೆ ಇಷ್ಟ, ಅದಕ್ಕೋಸ್ಕರ ಬರೀತಾ ಇದ್ದೀನಿ. ಫಸ್ಟೇ ಬರೆದಿಟ್ಕೊಂಡೆ, ಚೆನ್ನಾಗಿ ಇಷ್ಟ ಆಗೋಲ್ಲ ನನಗೆ. ಅದಾದಮೇಲೆ ಸಿಂಪಲ್ ಇಂಟ್ರೆಸ್ಟು, ನೀವು ಬರ್ಕೊಳಂಗಿರೋ ಬರ್ಕೊಬೋದು. ಓಕೆ, ಸಿಂಪಲ್ ಇಂಟ್ರೆಸ್ಟು. ಅದಾದಮೇಲೆ ಕಾಂಪೌಂಡ್ ಇಂಟ್ರೆಸ್ಟು. ಸೊ ಅದಾದಮೇಲೆ ಆ್ಯಾವರೇಜಸ್ಸು. ಸೊ ಅದಾದಮೇಲೆ ಮಿಕ್ಸರ್ ಆ್ಯಂಡ್ ಅಲಿಗೇಷನು. ಸೊ ಇದೆಲ್ಲ ಅರ್ಥಮೆಟಿಕ್ಕೇ, ಮಿಕ್ಸರ್ ಆ್ಯಂಡ್ ಅಲಿಗೇಷನ್ಸು. ಅದಾದಮೇಲೆ ಪ್ರಾಬ್ಲಮ್ಸ್ ಆನ್ ಏಜಸ್ಸು. ಅರ್ಥಮೆಟಿಕ್ ಬೇಗ ಮುಗ್ದೋಗುತ್ತೆ, ಈಸಿ ಇರುತ್ತೆ. ಫುಲ್ಲು ಜಸ್ಟ್ ಒಂಥರ ಸೈಕಾಗಿ ಥಿಂಕ್ ಮಾಡೋದು ಅಷ್ಟೇ, ಇದರಲ್ಲಿ ಇನ್ನೇನಿರಲ್ಲ. ಫಾರ್ಮುಲಾಸ್ ಏನಿರಲ್ಲ. ಅಂದರೆ ನಾನು ಕಲ್ತಿರೋದು ಹಂಗೆ. ಸೊ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್, ಪಾರ್ಟ್ನರ್ಶಿಪ್, ಟೈಮ್ ಆ್ಯಂಡ್ ವರ್ಕ್. ಸೊ ಟೈಮ್ ಆ್ಯಂಡ್ ವರ್ಕು ಹಾಟ್ ಫೇವ್ರೇಟ್ಸ್ ಟಾಪಿಕ್ಕು, ಯಾಕಂದರೆ ಎಷ್ಟೊಂದು ಕ್ವಶನ್ಸ್ ಕೇಳೋಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ. ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸು. ಅದಾದಮೇಲೆ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಓಕೆ, ಸೊ ಅದಾದಮೇಲೆ ಇನ್ನೇನಾರು ಇದೆಯಾ? ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಓಕೆ, ಸೊ ಇಷ್ಟು ಅರ್ಥಮೆಟಿಕ್ಕು. ಇದೆಲ್ಲ ಒಂದು ಕುಟುಂಬ. ಎಲ್ಲಿವರೆಗೂ ಗೊತ್ತಾ? ಫ್ರ್ಯಾಕ್ಷನ್ಸು, ಪರ್ಸೆಂಟೇಜಸ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಆ್ಯಾವರೇಜಸ್ಸು, ಮಿಕ್ಸರ್ ಆ್ಯಂಡ್ ಅಲಿಗೇಷನ್ಸು, ಇಲ್ಲಿವರೆಗೂ ಒಂದು ಕುಟುಂಬ. ಸೊ ಈ ಕುಟುಂಬದಲ್ಲಿ ಇವಾಗ ನೀವು ಫಾರ್ ಎಕ್ಸಾಂಪಲ್ ಫ್ರ್ಯಾಕ್ಷನ್ಸ್ ಕಲ್ತಿರ್ತೀರ, ಪರ್ಸೆಂಟೇಜಸ್ ಕಲ್ತಿರ್ತೀರ, ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕಲಿತೀರ. ಸೊ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಕಲ್ತಿದ ತಕ್ಷಣ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರೋ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡೋಕ್ಕಾಗುತ್ತೆ ಅಂತ ಅಲ್ಲ, ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇದಿಷ್ಟು ಕಲಿಬೇಕು. ಇದಿಷ್ಟು ಕಲ್ತಾದ್ಮೇಲೆ ನಿಮ್ಗೆ ಇದರಲ್ಲಿ ಏನೇ ಕೊಟ್ಟರು ನಿಮಗೆ ಈಸಿಯಾಗಿ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ಕೂಡ ನಾವು ಇದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಒಂದು ಕುಟುಂಬ, ಇವರೆಲ್ಲ ಒಂದು ಕುಟುಂಬ. ಸೊ ಈ ಕುಟುಂಬದವರು, ಇವಾಗ ನೀವು ಬರೀ ಕುಟುಂಬದಲ್ಲಿ ಒಬ್ಬರೇ ಇದ್ದರೆ ಅವ್ರಿಗೆ ಇವ್ರೇನಾಗ್ತಾರೆ ಗೊತ್ತಾಗಲ್ಲ ಕರೆಕ್ಟಾಗಿ. ಅದೇ ಕುಟುಂಬದವ್ರು ಎಲ್ಲರಿಗೂ ಗೊತ್ತಿದ್ರೆ ಯಾರ್ಯಾರಿಗೆ ಏನೇನಾಗ್ತಾರೆ ಅಂತ ಗೊತ್ತಾಗುತ್ತಲ್ವ. ಸೊ ಅದೇ ಥರನೇ ಈ ಮ್ಯಾಥ್ಸಲ್ಲಿ ಕೂಡ ಎಲ್ಲ ಟಾಪಿಕ್ಸು ಕಲ್ತಾದ್ಮೇಲೆ ಎಲ್ಲನೂ ಈಸಿಯಾಗಿ ಹೋಗುತ್ತೆ. ನೀವು ಬರೀ ಪರ್ಸೆಂಟೇಜ್ ಕಲ್ತಾದ್ಮೇಲೆ ಇದೆಲ್ಲನೂ ಮಾಡೋಕ್ಕೋದ್ರೆ ಬರೋಲ್ಲ. ಎಲ್ಲನೂ ಕಲ್ತು ಯಾವುದಾದ್ರು ಒಂದು ಮಾಡೋಕ್ಕೋದ್ರೆ ನಿಮಗೆ ಎಲ್ಲ ನಾಲೆಡ್ಜ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಸಾಲ್ವ್ ಮಾಡಿಬಿಡ್ಬೋದು. ಓಕೆ, ಇದು ಅರ್ಥಮೆಟಿಕ್ಕು, ಇದು ಬೇಸಿಕ್ಸು. ಸೊ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ನಂಬರ್ ಸಿಸ್ಟಮು, ಸೆಕೆಂಡ್ ಸಿಂಪ್ಲಿಫಿಕೇಷನು, ಥರ್ಡ್ LCM, ಅದಾದಮೇಲೆ ಅರ್ಥಮೆಟಿಕ್ಕು, ಫೋರ್ತ್ ಅರ್ಥಮೆಟಿಕಲ್ಲಿ. ಇಲ್ಲಿ ಏನು ಬರ್ತಿದ್ದೀನಿ ಹಿಂಗೆ ನೋಡ್ಕೊಂಡೋಗಿ ವೀಡಿಯೋಸ್, ನಂದೇ ಅಂತಲ್ಲ ಯಾರಾದ್ರೂ ನೋಡ್ಕೊಂಡೋಗಿ, ಬಟ್ ಈ ಒಂದು ಫಾರ್ಮ್ಯಾಟಲ್ಲಿ ನೋಡ್ಕೊಂಡೋಗಿ. ಅದಾದಮೇಲೆ ನೆಕ್ಸ್ಟು ಅಡ್ವಾನ್ಸ್ ಮ್ಯಾಥ್ಸು. ಸೊ ಇದ್ರ ಜೊತೆಗೆ ಇದ್ರ ನೆಕ್ಸ್ಟ್ ಟಾಪಿಕ್, ಅದು ಅಡ್ವಾನ್ಸ್ ಅಲ್ಲ ಬಟ್ ಇದ್ರ ನೆಕ್ಸ್ಟ್ ಟಾಪಿಕ್ಕೆ ನಾನು ಅಡ್ವಾನ್ಸ್ ಇಲ್ಲಿ ಬರೀತಾ ಇದ್ದೀನಿ. ಸೊ ಇದ್ರ ನೆಕ್ಸ್ಟ್ ಟಾಪಿಕ್ ಏನು ಬರೀತಿರ್ಬೋದು, ಇದು ಅಡ್ವಾನ್ಸಿಗೆ ಬರಲ್ಲ ಬಟ್ ಸ್ಟಿಲ್ ಇಲ್ಲಿ ಬರೀತಾ ಇದ್ದೀನಿ. ಡಾಟಾ ಇಂಟರ್ಪ್ರಿಟೇಷನ್, ಇದು ತುಂಬ ಇಂಪಾರ್ಟೆಂಟು, ಸಿಕ್ಕಾಪಟ್ಟೆ ಈಸಿ. ಇಲ್ಲಿ ಏನು ಕಲ್ತಿರ್ತೀವಿ ಅದೆಲ್ಲ ನಾಲೆಡ್ಜ್ ತಂದು ಇಲ್ಲಿ ಅಪ್ಲೈ ಮಾಡ್ತೀರಾ ಅಷ್ಟೇ. ಓಕೆ, ಡಾಟಾ ಇಂಟರ್ಪ್ರಿಟೇಷನ್ನು. ಓಕೆ, ಡಾಟಾ ಇಂಟರ್ಪ್ರಿಟೇಷನ್ ಆಯ್ತಲ್ವಾ. ಸೊ ಡಾಟಾ ಇಂಟರ್ಪ್ರಿಟೇಷನ್ ಆದಮೇಲೆ ನಿಮಗೆ ಮೆನ್ಸುರೇಷನ್ ಬರುತ್ತೆ. ಓಕೆನಾ,
ಸೊ ಮೆನ್ಸುರೇಷನ್ನು ಕಲ್ತ್ಕೊಬೇಕು. ಅದಾದಮೇಲೆ ನೀವು ಯಾವ್ದು ಕಲ್ತ್ಕೊತೀರಿ ಗೊತ್ತಾ, ಮೆನ್ಸುರೇಷನ್ ಕಲ್ತಾದ್ಮೇಲೆ ನೀವು ಆಲ್ಜಿಬ್ರಾ ಕಲ್ತ್ಕೊಳ್ಳಿ. ಓಕೆ, ಆಲ್ಜಿಬ್ರಾ ಕಲ್ತಾದ್ಮೇಲೆ ನೀವು ಟ್ರಿಗ್ನೋಮೆಟ್ರಿ ಕಲ್ತ್ಕೊಳ್ಳಿ. ಓಕೆ, ಲಾಸ್ಟಿಗೆ ಜಾಮೆಟ್ರಿ ಕಲ್ತ್ಕೊಳ್ಳಿ. ನಮ್ಮ ವೀಡಿಯೋಲಿ ಜಾಮೆಟ್ರಿ ಒಂದಿಲ್ಲ, ನನಗೆ ಟೈಮ್ ಸಾಕಾಗದೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೇರೆ ಪ್ರಿಪೇರ್ ಆಗಬೇಕಾಯಿತು. ಇದು ಮಾಡಿಲ್ಲ. ಇದು ಬಿಟ್ಟು ಮಿಕ್ಕಿದೆಲ್ಲ ಏನೇನು ಬರೆದಿದ್ದೀನೋ ಅದೆಲ್ಲನೂ ಇದ್ದಾವೆ. ಸೊ ಇವಾಗ ನಿಮಗೆ ಸಿಲೆಬಸ್ ಗೊತ್ತಾಯಿತು, ಒಂದು ಮ್ಯಾಥ್ಸಲ್ಲಿ ಏನೇನು ಕೊಡ್ತಾರೆ ಅಂತ ಗೊತ್ತಾಯಿತು, ಕರೆಕ್ಟ್ ಅಲ್ವಾ? ಆದರೆ ಇದರಲ್ಲಿ ಯಾವ್ದು ಇಂಪಾರ್ಟೆಂಟು, ಯಾವ್ದು ನಮಗೆ ಜಾಸ್ತಿ ಕೊಡ್ತಾರೆ ಅಂತ ಅದು ಕೂಡ ತಿಳ್ಕೊಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಇದು ನಾನು ಬರ್ದಿರೋದೆಲ್ಲ ಟೈರ್ 1. ಓಕೆ, ಇದು ಬರ್ದಿರೋದೆಲ್ಲ ಟೈರ್ 1. ಇಷ್ಟು ಪ್ರಿಫರೆನ್ಸ್ ಫಸ್ಟ್ ಟೈರ್ 1 ಕೊಡಿ. ಸೊ ಟೈರ್ 2 ಅಲ್ಲಿ ನಮಗೆ ಇನ್ನೊಂದಷ್ಟು ಸಿಲೆಬಸ್ ಇದೆ, ಅದು ನಮಗೆ ಬರೀ ಟೈರ್ 2 ಅಲ್ಲಿ ಕೊಡ್ತಾರೆ, ಟೈರ್ 1 ಅಲ್ಲಿ ಕೊಡಲ್ಲ. ಸೊ ಅದಕ್ಕೆ ನಾನು ಬರ್ದಿಲ್ಲ ಇಲ್ಲಿ. ಇಷ್ಟು ಕಲ್ತ್ಕೊಳ್ಳಿ, ಇದೇನು ನಿಮಗೆ ಬೇಕಾಗಿಲ್ಲ. ಸೊ ಟೈರ್ 2 ಅಲ್ಲಿ ನಮಗೆ ಪರ್ಮುಟೇಷನ್ಸ್ ಕೊಡ್ತಾರೆ, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಕೊಡ್ತಾರೆ. ಅದಾದಮೇಲೆ ಪ್ರಾಬಬಿಲಿಟಿ ಕೊಡ್ತಾರೆ. ಅದಾದಮೇಲೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ತುಂಬ ಈಸಿ, ಸ್ಟ್ಯಾಟಿಸ್ಟಿಕ್ಸ್ ಈಸಿ, ಪ್ರಾಬಬಿಲಿಟಿ, ಪರ್ಮುಟೇಷನ್, ಕಾಂಬಿನೇಷನ್ ಇವೆಲ್ಲ ಆಲ್ರೆಡಿ ಮಾಡಿದ್ದೀನಿ ನಾನು ವೀಡಿಯೋಸ್. ಬಟ್ ಇದನ್ನು ಇವಾಗ ಕಲಿಯೋದು ಬೇಕಾಗಿಲ್ಲ ನಮಗೆ. ಓಕೆನಾ, ಟೈರ್ 2 ಅಲ್ಲಿ ಬರುತ್ತೆ. ಟೈರ್ 1 ಎಕ್ಸಾಮ್ ಪಾಸ್ ಆದಮೇಲೆ ಬೇಕಾದ್ರೆ ಇದನ್ನು ಕಲಿಯೋಣ. ಸೊ ಇವಾಗ ನಮಗೆ ಇದು ಬೇಕಾಗಿಲ್ಲ. ಓಕೆನಾ, ಸೊ ಇಷ್ಟು ಕಲ್ತ್ಕೊಬೇಕು ನಾವು. ಈಗ ಇದರಲ್ಲಿ ನಮಗೆ ಪ್ರೀವಿಯಸ್ ಇಯರ್ ನನ್ನ ಯಾವುದು 2023 ಯಾವುದ್ಯಾವ್ದು ಎಷ್ಟೆಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ರು ಅಂತ ಜಸ್ಟ್ ನಿಮಗೆ ವೆಯ್ಟೇಜು, ಒಂದೊಂದು ಟಾಪಿಕಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂತು ಅಂತ ನಿಮಗೆ ಜಸ್ಟ್ ವೆಯ್ಟೇಜ್ ತೋರಿಸ್ತೀನಿ ನೋಡಿ, ಬರೀತೀನಿ ನೋಡ್ಕೊಳ್ಳಿ. ಸೊ ನಮಗೆ ಡಾಟಾ ಇಂಟರ್ಪ್ರಿಟೇಷನಲ್ಲಿ 2 ಇಂದ 5 ಕ್ವಶನ್ಸ್. ಅಂದರೆ ಇದು ಏನು ಅಂತಂದರೆ CGL ನಮಗೆ 40 ಪೇಪರ್ಸ್ ಕೊಡ್ತಾರೆ, 40 ಶಿಫ್ಟ್ ಇರುತ್ತೆ. ಸೊ 40 ಕ್ವಶನ್ ಪೇಪರು, ಒಂದು ಕ್ವಶನ್ ರಿಪೀಟ್ ಅಂತೂ ಆಗಿರಲ್ಲ. ಸೊ ಒಂದೊಂದು ಪೇಪರಲ್ಲಿ ಒಂದೊಂದು ಥರ ಕ್ವಶನ್ಸ್ ಕೊಡ್ತಾರೆ. ಅಂದರೆ ಒಂದು ಶಿಫ್ಟಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಶಿಫ್ಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಿಂದ 4 ಕ್ವಶನ್ಸ್ ಕೊಟ್ಟರೆ, ಸೆಕೆಂಡ್ ಶಿಫ್ಟಲ್ಲಿ ಸಿಂಪಲ್ ಇಂಟ್ರೆಸ್ಟಿಂದ 4 ಕೊಡ್ತಾರೆ, ಇನ್ನೊಂದು ಶಿಫ್ಟಲ್ಲಿ ಮೆನ್ಸುರೇಷನಿಂದ ಕೊಡ್ತಾರೆ, ಇನ್ನೊಂದು ಶಿಫ್ಟಲ್ಲಿ ರೇಷಿಯೋಸ್ ಪ್ರಪೋರ್ಷನ್ಸ್ ಕೊಡ್ತಾರೆ. ಸೊ ಅವ್ರು ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಎಲ್ಲನೂ ಕಲ್ತ್ಕೊಂಡಿರಬೇಕು. ಬಟ್ 2023 ಪ್ರಕಾರ ವೆಯ್ಟೇಜ್ ಪ್ರಕಾರ ನಾನು ಬರೀತಾ ಇದ್ದೀನಿ. ಸೊ ಇದನ್ನು ಫಸ್ಟು ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಲಾಸ್ಟು ಫೆಬ್ರವರಿಲಿ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕೂಡ ನಿಮಗೆ ವೆಯ್ಟೇಜ್ ತೋರಿಸಿದ್ದೀನಿ. ಆ ವೆಯ್ಟೇಜಲ್ಲಿ ಅದು 2022 ಪ್ರಕಾರ ಕೊಟ್ಟಿದ್ದೆ, ಅದು ಕೂಡ ಒಂದು ಸಲ ಚೆಕ್ ಮಾಡಿ. ಅದರಲ್ಲಿ ಯಾವ ವೆಯ್ಟೇಜ್ ಇದೆಯೋ ಇದರಲ್ಲಿ ಯಾವ ವೆಯ್ಟೇಜ್ ಇದೆಯೋ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡಾಟಾ ಇಂಟರ್ಪ್ರಿಟೇಷನ್ 2 to 5 ಕ್ವಶನ್ಸ್, ಅಂದರೆ ಪ್ರತಿ ಪೇಪರಲ್ಲಿ ಮಿನಿಮಮ್ 2 ಇತ್ತು, ಅಥವಾ ಮ್ಯಾಕ್ಸಿಮಮ್ ಪೇಪರಲ್ಲಿ, ಅಂದರೆ ಒಂದು ಪೇಪರಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ನೇ ಜಾಸ್ತಿ ಕೊಟ್ಟಿರ್ತಾರಲ್ವ, ಅದರಲ್ಲಿ 5 ಬಂದವನು ಯಾವನೋ ಲಕ್ಕಿ. ತುಂಬ ಈಸಿ ಇರುತ್ತೆ ಡಾಟಾ ಇಂಟರ್ಪ್ರಿಟೇಷನ್. ಅದಾದಮೇಲೆ ನಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ 1 ರಿಂದ 2 ಕ್ವಶನ್ ಕೊಟ್ಟಿದ್ದರು. ಅದಾದಮೇಲೆ ಟೈಮು, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು ಎಲ್ಲಿದೆ, ಇಲ್ಲಿಂದ ಇದು ಕೂಡ 1 ರಿಂದ 2 ಕ್ವಶನ್ಸ್ ಬಂದಿತ್ತು. ಆಮೇಲೆ ಪೈಪ್ಸ್ ಆ್ಯಂಡ್ ಸಿಸ್ಟಮ್ 1 ರಿಂದ 2 ಕ್ವಶನು. ಅದಾದಮೇಲೆ ಜಾಮಿಟ್ರಿ 1 ರಿಂದ 2 ಕ್ವಶನ್ನು, ಅಂದರೆ ಮಿನಿಮಮ್ 1 ಕ್ವಶನ್ ಎಲ್ಲದರಲ್ಲಿ, ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಆ ಥರ. ಮೆನ್ಸುರೇಷನ್ ನಮಗೆ ಜಾಸ್ತಿ ಕೇಳ್ತಾರೆ, 2 ಇಂದ 3 ಕ್ವಶನ್ಸು. ಟ್ರಿಗ್ನೋಮೆಟ್ರಿ ಕೂಡ ಜಾಸ್ತಿ ಕೇಳ್ತಾರೆ, 2 ಇಂದ 3 ಕ್ವಶನ್ಸು. ಪ್ರಾಫಿಟ್ ಆ್ಯಂಡ್ ಲಾಸು ನಮಗೆ 1 ಇಂದ 2 ಕ್ವಶನ್ಸು. ಎಲ್ಲಿದೆ ಪ್ರಾಫಿಟ್ ಆ್ಯಂಡ್ ಲಾಸ್, ಇದರಲ್ಲಿ 1 ಇಂದ 2 ಕ್ವಶನ್ಸು. ಅದಾದಮೇಲೆ ಸಕ್ಸಸ್ಸಿವ್ ಡಿಸ್ಕೌಂಟ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಬರುತ್ತೆ. ಸಕ್ಸಸ್ ಡಿಸ್ಕೌಂಟ್ ಬಂದು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅದೊಂದು ಭಾಗ, ಅದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ಆಮೇಲೆ ಸಿಂಪ್ಲಿಫಿಕೇಷನ್ನು 1 ರಿಂದ 2. ಅದಾದಮೇಲೆ ರೇಷೋ 1 ರಿಂದ 2, ಇಲ್ಲಿ ರೇಷೋ 1 ರಿಂದ 2. ಅದಾದಮೇಲೆ ನಂಬರ್ ಸಿಸ್ಟಮಲ್ಲಿ 2 ರಿಂದ 3. ಸೊ ನಂಬರ್ ಸಿಸ್ಟಮಿಂದನೂ ಚೆನ್ನಾಗಿ ಕೇಳ್ತಾರೆ. ಆ್ಯಾವ್ರೇಜಲ್ಲಿ 1 ರಿಂದ 2. ಓಕೆ, ಸೊ ಇದು ನಮಗೆ ನಾರ್ಮಲಾಗಿ ಲಾಸ್ಟ್ ಟೈಮ್ ಕೊಟ್ಟಿದ್ದು. ಓಕೆ, ಬಟ್ ಈ ಅಡ್ವಾನ್ಸ್ ಏನಿದೆಯೋ ಅದು ಪ್ರತಿ ಸಲ ಕೊಡ್ತಾರೆ. ಓಕೆ, ಆಲ್ಜಿಬ್ರಲ್ಲಿ ಕೂಡ 1 ರಿಂದ 2 ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಅಡ್ವಾನ್ಸ್ ಇದೆಯಲ್ಲ, ಈ ಅಡ್ವಾನ್ಸಲ್ಲಿ ಪ್ರತಿಯೊಂದು ಟಾಪಿಕಲ್ಲೂ ಖಂಡಿತ ಕೊಡ್ತಾರೆ. ಈ ಅಡ್ವಾನ್ಸಲ್ಲೇ ನಮಗೆ ನಾನು ಇಲ್ಲಿ ಕೆಳಗಡೆ ಬರೀತೀನಿ ತಾಳಿ. ಸೊ ನಮಗೆ ನಾನು 3 ಬರ್ದಿದ್ನಲ್ವ, ಯಾವ್ದ್ಯಾವುದು ಬೇಸಿಕ್ಸು, ಅದಾದಮೇಲೆ ಅರ್ಥಮೆಟಿಕ್ಕು, ಅದಾದಮೇಲೆ ಅಡ್ವಾನ್ಸು, ಕರೆಕ್ಟ್ ಅಲ್ವಾ? ಸೊ ನಮಗೆ ಅಡ್ವಾನ್ಸಲ್ಲಿ ಮಿನಿಮಮ್ 6 ರಿಂದ 7 ಕ್ವಶನ್ಸ್ ಬರುತ್ತೆ. ಓಕೆನಾ, 6 to 7 ಕ್ವಶನ್ಸ್ ಅಡ್ವಾನ್ಸಲ್ಲೇ ಬರುತ್ತೆ. ನಮಗೆ ಬೇಸಿಕ್ಸಲ್ಲಿ 5 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಎಷ್ಟಾಯಿತು ನಮಗಿಲ್ಲಿ 12 ಕ್ವಶನ್ಸ್ ಆಯಿತು. ಸೊ ಇನ್ನು 13 ಕ್ವಶನ್ಸ್ ನಮಗೆ ಇಲ್ಲಿ ಅರ್ಥಮೆಟಿಕ್ಕಿಂದನೇ ಬರುತ್ತೆ. ಓಕೆ, ಸೊ ಇದು ನಮಗೆ ಈ ಅಡ್ವಾನ್ಸನ್ನು ತುಂಬ ಇಂಪಾರ್ಟೆಂಟು. ಸೊ ನಿಮ್ಗೆ ಇವಾಗ ಟೈಮ್ ಇಲ್ಲ, ನಾನು ಯಾರಿಗೆ ಹೇಳ್ತಾಯಿದ್ದೀನಿ ಗೊತ್ತಾ,
ಈಗ ಯಾರು ಫಸ್ಟ್ ಟೈಮ್ ಇನ್ನೇನು ಬರೀತೀವಿ 2 ಮಂತ್ಸಲ್ಲಿ ಎಕ್ಸಾಮ್ ಬರೀಬೇಕು ಪಾಸ್ ಆಗಬೇಕು ಅಂತ ಅಂದ್ಕೊಂಡಿರೋರು, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿರೋರು, ಈ ಅಡ್ವಾನ್ಸರು ಮ್ಯಾಥ್ಸಲ್ಲಿ ಕೈ ಹಾಕೋಕ್ಕೆ ಹೋಗ್ಬೇಡಿ ಫಸ್ಟು. ಓಕೆ, ಪಾಸ್ ಆಗಬೇಕು ಅಂತಂದರೆ ಅರ್ಥಮೆಟಿಕ್ ಫಿನಿಷ್ ಮಾಡಿ, ಬೇಸಿಕ್ಸ್ ಫಿನಿಷ್ ಮಾಡಿ. 18 ಕ್ವಶನ್ಸ್ ಬರುತ್ತೆ. ಸೊ ಆಲ್ಮೋಸ್ಟ್ 36 ಮಾರ್ಕ್ಸ್ ಬರುತ್ತೆ. ಅದ್ರ ಜೊತೆಗೆ ಅಡ್ವಾನ್ಸಲ್ಲಿ ಡಾಟಾ ಇಂಟರ್ಪ್ರಿಟೇಷನು, ಮೆನ್ಸುರೇಷನ್ ಇವೆರಡೂ ಕಲ್ತ್ಕೊಳ್ಳಿ. ಸೊ 36ಇಂದ 40 ಮಾರ್ಕ್ಸ್ ತೆಗಿಯೋಕ್ಕೆ ನಿಮಗೆ ಚಾನ್ಸ್ ಸಿಗುತ್ತೆ. 40 ಡೌಟೇ, ಯಾಕಂದರೆ 40 ಬರೋಲ್ಲ. ಇಲ್ಲಿ 17 ಮಾರ್ಕ್ಸ್ ಬಂದು 6 to 7 ಕ್ವಶನ್ಸ್ ಬಂದು ನಿಮಗೆ ಮೆನ್ಸುರೇಷನ್ ಕಲ್ತ್ಕೊಂಡ್ರೆ 40 ಬರ್ಬೋದು. ಸೊ ನೀವು ನೋಡ್ಕೊಬೇಕಾಗುತ್ತೆ. ನಾನೇನು ಹೇಳ್ತಾಯಿದ್ದೀನಿ ಗೊತ್ತಾ ನಿಮಗೆ, ಈಗ ಇನ್ನೇನು ಎಕ್ಸಾಮ್ ಬರೀತೀನಿ ಅಂತಿದ್ದೀರಲ್ವ, ಅವರಿಗೆ ನಾನೇನು ಹೇಳ್ತಾಯಿದ್ದೀನಿ ಅಂತಂದರೆ, ನೀವು ಫಸ್ಟು ಬೇಸಿಕ್ಸ್ ಸ್ಟಾರ್ಟ್ ಮಾಡಿ, ಬೇಸಿಕ್ಸ್ ಮುಗಿಸ್ಬಿಡಿ. ಅದಾದಮೇಲೆ ಅಡ್ವಾನ್ಸಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಒಂದು ಕಲ್ತ್ಕೊಳ್ಳಿ, ಮೆನ್ಸುರೇಷನ್ ಒಂದು ಕಲ್ತ್ಕೊಳ್ಳಿ. ಇವೆರಡೂ ಕಲ್ತ್ಕೊಳ್ಳಿ. ಡಾಟಾ ಇಂಟರ್ಪ್ರಿಟೇಷನ್ ಒಂದು ಕಲ್ತ್ಕೊಳ್ಳಿ, ಮೆನ್ಸುರೇಷನ್ ತುಂಬ ಈಸಿ. ಮೆನ್ಸುರೇಷನ್ನು ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಎಲ್ಲ ಬಂದಂಗೆ. ಡಾಟಾ ಇಂಟರ್ಪ್ರಿಟೇಷನ್ನು ಒಂದ್ಸಲ ನೋಡಿ ನಿಮ್ಗೆ ಏನಂತ ಗೊತ್ತಾಗುತ್ತೆ. ಇವೆರಡೂ ಕಲ್ತ್ಕೊಳ್ಳಿ. ಟ್ರಿಗ್ನೋಮೆಟ್ರಿ, ಆಲ್ಜಿಬ್ರಾ, ಜಾಮೆಟ್ರಿ ಟಚ್ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಅದನ್ನು ಟಚ್ ಮಾಡಿದ್ರೆ ತಲೆ ಕೆಟ್ಟೋಗುತ್ತೆ. ಓಕೆ, ಅದು ಮುಟ್ಟಕ್ಕೆ ಹೋಗಬೇಡಿ. ನೀವು ಮುಟ್ಟಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಅದು ಆ ಟೆನ್ಷನಲ್ಲಿ ಮಿಕ್ಕಿದೆಲ್ಲ ಮರ್ತೋಗುತ್ತೆ. ಓಕೆ, ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಯಾರಿಗೆ ಹೇಳ್ತಾಯಿದ್ದೀನಿ ನಾನು ಇದನ್ನು, ನಾನು ಸ್ಟಾರ್ಟೇ ಮಾಡಿಲ್ಲ ಅನ್ನೋರಿಗೆ ಹೇಳ್ತಾಯಿದ್ದೀನಿ. ಸೊ ಬೇಸಿಕ್ಸ್ ಕಂಪ್ಲೀಟ್ ಮಾಡಿ, ಅರ್ಥಮೆಟಿಕ್ ಕಂಪ್ಲೀಟ್ ಮಾಡಿ. ಸೊ ಟೋಟಲ್ ವೀಡಿಯೋಸ್ ಎಷ್ಟಿದೆ ಗೊತ್ತಾ, ನಮ್ಮ ಚಾನಲಲ್ಲಿ ಟೋಟಲ್ ವೀಡಿಯೋಸು 138 ವೀಡಿಯೋಸ್ ಇದ್ದಾವೆ. ಎಲ್ಲನೂ ಸೇರಿ ಬೇಸಿಕ್ಸು, ಅಡ್ವಾನ್ಸ್, ಅರ್ಥಮೆಟಿಕ್ ಎಲ್ಲ ಸೇರಿ 138 ವೀಡಿಯೋಸ್ ಇದ್ದಾವೆ. ಅದರಲ್ಲಿ ಟ್ರಿಗ್ನೋಮೆಟ್ರಿ, ಆಲ್ಜಿಬ್ರಾ ಬಿಟ್ಬಿಟ್ರೆ ಒಂದು 120 ವೀಡಿಯೋಸ್ವರೆಗೂ ಬರ್ಬೋದು. ಸೊ ಈ 120 ವೀಡಿಯೋಸು ನಿಮ್ಗೆ ಎಷ್ಟು ಟೈಮ್ ಇದೆ, 75 ಡೇಸ್ ಅಂತ ಅಂದೆ. 60 ಡೇಸಿಗೆ ಕಂಪ್ಲೀಟ್ ಮಾಡಿ. ಸೊ 60 ಡೇಸ್ಗೆ ನಾನು ನೆಕ್ಸ್ಟ್ ಪೇಜಲ್ಲಿ ಬರಿತೀನಿ. ಸೊ ಇನ್ನೊಂದು 2 ವೀಕ್ಸಲ್ಲಿ 138 ವೀಡಿಯೋಸ್ ಇದ್ದಾವೆ. ಸೊ ಅದರಲ್ಲಿ ಟ್ರಿಗ್ನೋಮೆಟ್ರಿ, ಆಲ್ಜಿಬ್ರಾ ತೆಗೆದುಬಿಟ್ರೆ, ಜಾಮೆಟ್ರಿ ನಾನು ಮಾಡಿಲ್ಲ. ಸೊ ಟ್ರಿಗ್ನೋಮೆಟ್ರಿ, ಅರ್ಥಮೆಟಿಕ್ಕು ತೆಗೆದುಬಿಟ್ರೆ ಹತ್ತತ್ರ 120 ವೀಡಿಯೋಸ್ ಏನೋ ಇದ್ದಾವೆ. ಸೊ 120 ವೀಡಿಯೋಸ್ನ 60 ಡೇಸಲ್ಲಿ ಕಂಪ್ಲೀಟ್ ಮಾಡಿ. ಸೊ 60 ಡೇಸಲ್ಲಿ 120 ವೀಡಿಯೋಸ್ ಅಂತಂದರೆ ಪರ್ ಡೇ ಎಷ್ಟು ಬರುತ್ತೆ ನಮಗೆ, 2 ವೀಡಿಯೋಸ್ ಆರಾಮಾಗಿ ನೋಡ್ಕೊಬೋದು. ಓಕೆ, 2 ವೀಡಿಯೋಸ್, ಒಂದೊಂದು 30 ಮಿನಿಟ್ಸ್ ಇದೆ, ಒಂದೊಂದು 45 ಮಿನಿಟ್ಸ್ ಇದೆ. ಸೊ ಡೈಲಿ 1.5 ಅವರು ಯಾವುದಕ್ಕೆ, ವೀಡಿಯೋಸ್ ನೋಡಿ. ಅದಾದಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇಸ್ ದ ಕೀ. ಇಲ್ಲಿ ಪ್ರಾಕ್ಟೀಸ್ ಎಲ್ಲಿ ಮಾಡ್ತೀರಾ. ಸೊ ಇವಾಗ ಸಿಲೆಬಸ್ ಗೊತ್ತಾಯಿತು, ದಿನಕ್ಕೆ ಎಷ್ಟು ಅಂತ ತಿಳ್ಕೊಬೇಕು ಅಂತ ಗೊತ್ತಾಯಿತು. ಪ್ರಾಕ್ಟೀಸ್ ಎಲ್ಲಿ ಮಾಡ್ತೀರಾ. ಸೊ ಪ್ರಾಕ್ಟೀಸ್ ಬಂದು ನಿಮಗೆ ಟೆಕ್ಸ್ಟ್ ಬುಕ್ ಆ್ಯಪ್ ಅಂತ ಒಂದಿರುತ್ತೆ. ಓಕೆ, ಟೆಕ್ಸ್ಟ್ ಬುಕ್ ಆ್ಯಪ್ ಓಕೆ, ಟೆಕ್ಸ್ಟ್ ಬುಕ್ ಆ್ಯಪ್ ಅಂತ ಇರುತ್ತೆ. ಅವ್ರದ್ದು ವೆಬ್ಸೈಟು ಕೂಡ ಇದೆ. ಸೊ ವೆಬ್ಸೈಟು ಇದೆ, ಫೋನು ಎರಡೂ ಯೂಸ್ ಆಗುತ್ತೆ. ನಿಮಗೆ ಪೇ ಮಾಡಬೇಕು. ನೀವು 500 ರೂಪೀಸ್ ಪೇ ಮಾಡಿದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನಿದೆಯೋ PYQ 10 ವರ್ಷದ್ದು ಎಲ್ಲ ನಿಮಗೆ 7 ಇಯರ್ಸ್ದು ಎಲ್ಲನೂ ಸಿಗುತ್ತೆ. ಬರೀ SSC CGL ಅಂತಲ್ಲ, ನೀವು ಇಂಡಿಯಾದಲ್ಲಿ ಯಾವುದೇ ಎಕ್ಸಾಮ್ ತೊಗೊಂಡ್ರೂ ಅದರಲ್ಲಿ ಎಲ್ಲ ಸಿಗುತ್ತೆ. ಸೊ 500 ರೂಪೀಸ್ ಕೊಟ್ಟರೆ 3 ಇಯರ್ಸ್ ಕೊಡ್ತಾರೆ. ಆರಾಮಾಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಇಲ್ಲಿ ಕಲಿತೀರಾ, ಇಲ್ಲೋಗಿ ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಅರ್ಥ ಆಗ್ತಿದಿಲ್ವಾ. ಇಲ್ಲಿ ಕಲ್ತ್ಕೊಬೇಕು, ಇಲ್ಲೋಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ಒಂದು ಮೆಥಡು. ಯಾರಿಗೆ ಇನ್ನೇನು ಎಕ್ಸಾಮ್ ನಾವು ಏನು ಕಲ್ತಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ಈ ಥರ. ಇದು ಒಂದು ಟೈಪು. ಏನು ವೀಡಿಯೋಸ್ ನೋಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ. ಇಲ್ಲ, ಸೆಕೆಂಡ್ ಟೈಪ್ ಏನು ಮಾಡ್ತೀರಾ ಗೊತ್ತಾ, ಟೆಕ್ಸ್ಟ್ ಬುಕ್ ಆ್ಯಪಲ್ಲೇ. ಮತ್ತೆ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ನಿಮಗೆ ಆ ಪ್ರಾಕ್ಟೀಸ್ ಅಂತ ಇರುತ್ತೆ. ಅಲ್ಲೋರೆ ನಿಮ್ಗೆ ಕಾಣಿಸುತ್ತೆ, ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಿಮಗೇ. ಪ್ರಾಕ್ಟೀಸ್ ಅಂತ ಇರುತ್ತೆ. ಪ್ರಾಕ್ಟೀಸ್ ಹತ್ರ ಹೋಗ್ಬಿಟ್ಟು ಜಸ್ಟು ಓಪನ್ ಮಾಡಿ ಆನ್ಸರ್ ಮಾಡೋಕ್ಕೆ ಸಾಲ್ವ್ ಮಾಡಿ. ನಿಮಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಿಲ್ವಾ, ಅವಾಗ ಬಂದು ವೀಡಿಯೋ ನೋಡಿ. ಬರೀ ಆ ಪರ್ಟಿಕ್ಯುಲರ್ ವೀಡಿಯೋ ನೋಡಿ ಹೋಗಿ ಸಾಲ್ವ್ ಮಾಡಿ. ಪರ್ಟಿಕ್ಯುಲರ್ ವೀಡಿಯೋ ನೋಡಿ ಸಾಲ್ವ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾಯಿರಿ. ಹಂಗೂ ಮಾಡ್ಬೋದು. ಸೊ ನಿಮ್ಗೆ 2 ಥರನೂ ಇದೆ. ಬಟ್ ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕು. ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಮಾಡ್ತಿರೋ, ಇನ್ನೆಲ್ಲಿ ಬೇರೆ ಎಲ್ಲರೂ ಮಾಡ್ತಿರೋ, ಎಲ್ಲರೂ ಮಾಡಿ, ನಿಮ್ಮಿಷ್ಟ. ಬಟ್ ಮಾಡಲೇಬೇಕು. ಅರ್ಥ ಆಗ್ತಿದೆಯಲ್ವಾ. ಸೊ ಇದು ನಿಮಗೆ ಏನು ಇವಾಗ ಇನ್ನು 2 ಮಂತ್ಸಲ್ಲಿ ನಾವು ಕಲ್ತ್ಕೊಬೇಕು ಅನ್ನೋರಿಗೆ ಈ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಬೋದು. ಇವಾಗ ಏನೇನು ಕಲ್ತ್ಕೊಬೇಕು ಅಂತ ಗೊತ್ತಾಯಿತು, ಎಲ್ಲಿ ವೀಡಿಯೋಸ್ ನೋಡಬೇಕಂತ ಗೊತ್ತಾಯಿತು. ಅದ್ರ ಜೊತೆ ಕೋಚಿಂಗ್ ಹೋಗ್ಬೇಕಾ. ಸೊ ಕೋಚಿಂಗು ನಿಮಗೆ ಇವಾಗ ಯಾವ್ದಾದ್ರು ಕೋಚಿಂಗ್ ಆನ್ಲೈನ್ ಆದರೂ ಪರವಾಗಿಲ್ಲ, ಆಫ್ಲೈನ್ ಆದರೂ ಪರವಾಗಿಲ್ಲ. ಮ್ಯಾಥ್ಸಿಗೆ ಒಬ್ಬರು ಗೈಡೆನ್ಸು, ಮೆಂಟರ್ ಅನ್ನೋದು ಇರಲೇಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ. ಸೊ ಆಫ್ಲೈನಲ್ಲಿ ಅಥವಾ ಆನ್ಲೈನಲ್ಲಿ ವೀಡಿಯೋಸ್ ನೋಡ್ತೀನಿ ಅಂದರೂ ಪರವಾಗಿಲ್ಲ, ಆಫ್ಲೈನಲ್ಲೇ ಹೋಗಿ ಕಲ್ತ್ಕೊತೀವಂದ್ರೂ ಪರವಾಗಿಲ್ಲ. ಬಟ್ ಆಫ್ಲೈನಲ್ಲಿ ಹೋಗಿದ ತಕ್ಷಣ ನಿಮಗೆ ಬರೀ ಮ್ಯಾಥ್ಸ್ ಹೇಳ್ಕೊಂಕೊಡಲ್ಲ. ಅವ್ರು ಪ್ರತಿಯೊಂದು SSC CGL ಹೇಳ್ಕೊಂಡ್ಕೊಡ್ತಾರೆ. ಅವರು 3 to 4 ಮಂತ್ಸ್ ತೊಗೊತಾರೆ ಟೈಮು ನಿಮಗೆ. ಓಕೆ, ಕೋಚಿಂಗ್ ಕ್ಲಾಸಸಲ್ಲಿ. ಸೊ ಇವಾಗ ಅಷ್ಟೊಂದು ಟೈಮ್ ಇಲ್ಲ. ನನ್ನ ಕೇಳಿದ್ರೆ ಆನ್ಲೈನಲ್ಲಿ ಯಾವ್ದಾದ್ರು ವೀಡಿಯೋಸ್ ನೋಡಿ, ಯೂಟ್ಯೂಬ್ ಆದರೂ ನೋಡಿ, ಅಥವಾ ಆನ್ಲೈನ್ ಪೇಯ್ಡ್ ಕೋರ್ಸಸ್ ಇರುತ್ತೆ. ಆನ್ಲೈನ್ ಪೇಯ್ಡ್ ಕೋರ್ಸಸ್ ಅನ್ಅಕಾಡೆಮಿನೋ ಆ ಥರದ್ದು ಯಾವ್ದಾರು ಒಂದು ತಗೊಂಡು ನೀವು ನೋಡ್ಕೊಬೋದು. ಓಕೆ, ಒಂದು ಸಲ ನಮ್ಮ ವೀಡಿಯೋಸ್ ನೋಡಿ ಅರ್ಥ ಆಗಿಲ್ಲ ಅಂತಂದರೆ ಆಮೇಲೆ ಬೇರೆದಕ್ಕೆ ಟ್ರೈ ಮಾಡಿ. ಓಕೆ, ನಮ್ಮ ವೀಡಿಯೋಸ್ ನೋಡಿ
ಟೆಕ್ಸ್ಟ್ ಬುಕ್ ಆ್ಯಪು ಅಥವಾ ಎಲ್ಲರೂ ಬೇರೆ ಬುಕ್ಕು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಸಾಲ್ವ್ ಮಾಡೋಕ್ಕಾಗ್ತಿದೆ ಅಂತಂದರೆ ಇನ್ನೇನು, ಅಷ್ಟೇ ಅಲ್ವಾ ಬೇಕಾಗಿರೋದು. ಅರ್ಥ ಆಗಬೇಕು, ಸಾಲ್ವ್ ಮಾಡೋಕ್ಕಾಗಬೇಕು ಅಷ್ಟೇ. ಸೊ ಸಾಲ್ವ್ ಮಾಡಿ. ಇನ್ ಕೇಸ್ ನಾವು ಹೇಳಿದ ಅರ್ಥ ಆಗ್ತಿಲ್ಲ ಅಂತಂದರೆ ಎಲ್ಲರೂ ನಿಮಗೆ ಎಲ್ಲ ಅರ್ಥ ಆಗುತ್ತೋ ಅಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಅವ್ರ ಹತ್ರ ಕಲ್ತ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿ. ಓಕೆ ಆಯ್ತಲ್ವಾ. ಸೊ ಬುಕ್ಸ್ ಯಾವುದಾದ್ರು ಬೇಕಾ ಅಂತಂದರೆ ಬುಕ್ಸ್ಗೂ ಮುಂಚೆ ನಾವು ಫಸ್ಟು ವೀಡಿಯೋಸಿಂದನೇ ನೋಡಬೇಕು. ಅದು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ವೀಡಿಯೋಸಿಂದ ನಾವು ಥಿಯರಿ ಫುಲ್ಲು ಕಲ್ತ್ಕೊಂಡು ಥಿಯರಿ ಕಲ್ತಾದ್ಮೇಲೆ ನಮಗೆ ಇದು ನಿಮ್ಗೆ ವರ್ಕೌಟ್ ಆಗೋಲ್ಲ ನನ್ನ ಕೇಳಿದ್ರೆ. ಸೊ ಬುಕ್ಸ್ ಏನು ಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ PYQ ಹೋಗಿ. ನಿಮ್ಗೆ ಇನ್ನೇನು ಆಪ್ಷನ್ಸ್ ಇಲ್ಲ. ನಿಮ್ಗೆ ಇನ್ನು 2 ಮಂತ್ಸಲ್ಲಿ ನಾನು ಹೋಗಿ ಎಲ್ಲನೂ ದಬಾಕ್ತೀನಿ ಅಂತಂದರೆ ಆಗೋಲ್ಲ. ಸೊ PYQ ಓಪನ್ ಮಾಡಿ, ಸೀದಾ PYQ ಓಪನ್ ಮಾಡಿ ಸಾಲ್ವ್ ಮಾಡಿ ಅಷ್ಟೇ. ನೀವು ಇದು ಬಿಟ್ಟರೆ ಇನ್ನೇನು ಮಾಡೋಂಗಿಲ್ಲ. ನೀವು PYQ ಕ್ವಶನ್ಸ್ ತೆಗೀರಿ, ಸಾಲ್ವ್ ಮಾಡಿ, ಗೊತ್ತಿಲ್ಲ ಅಂತಂದರೆ ವೀಡಿಯೋ ನೋಡಿ, ಮತ್ತೆ ಓಪನ್ ಮಾಡಿ ಸಾಲ್ವ್ ಮಾಡಿ, ಗೊತ್ತಿಲ್ಲ ಅಂತಂದರೆ ವೀಡಿಯೋ ನೋಡಿ. ಇಷ್ಟೇ, ಇನ್ನೇನು ಮಾಡೋಕ್ಕಿಲ್ಲ. ನೀವು ಅರ್ಥ ಆಗ್ತಿದಿಲ್ವಾ. ಸೊ ಇದು ನೀವು ಮಾಡಬೇಕಾಗಿರೋದು. ಇದು ಯಾರಿಗೆ ಹೇಳಿದ್ದು ನಾನು ಇಷ್ಟೊತ್ತು? ಇವಾಗ ಫಸ್ಟ್ ಟೈಮು ಇನ್ನೇನು 2 ಮಂತ್ಸಲ್ಲಿ ಅಟೆಂಡ್ ಮಾಡ್ತೀನಿ ಅನ್ನೋರಿಗೆ. ಇಲ್ಲ, ನಾನು ಇನ್ನೂ ನೆಕ್ಸ್ಟ್ ವರ್ಷ ಅಟೆಂಡ್ ಮಾಡ್ತೀನಿ, ಈ ವರ್ಷ ಸುಮ್ಮನೆ ಬರೀತೀನಿ ಅನ್ನೋರು ನೆಕ್ಸ್ಟ್ ವರ್ಷಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ನೀವು ಫಸ್ಟ್ ಏನು ಮಾಡಬೇಕು ಗೊತ್ತಾ? ನಿಮಗೂ ಸೇಮು ಆಫ್ಲೈನ್ ಅಥವಾ ಆನ್ಲೈನು, ಫಸ್ಟು ವೀಡಿಯೋಸು ಬೇಸಿಕ್ಸ್ ಅರ್ಥ ಮಾಡ್ಕೊಬೇಕು. ಓಕೆ, ಬೇಸಿಕ್ಸು ಅರ್ಥ ಮಾಡ್ಕೊಬೇಕು. ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು? ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಪ್ರಾಕ್ಟೀಸ್ ಸೆಷನ್ನು ಸ್ಟಾರ್ಟ್ ಮಾಡಬೇಕು. ಪ್ರಾಕ್ಟೀಸ್ ಸೆಷನ್ ಜೊತೆಗೆ ಇದು ಚಾಪ್ಟರ್ ಪ್ರಾಕ್ಟೀಸ್ ಬರುತ್ತೆ, ನಿಮಗೆ ಚಾಪ್ಟರ್ ವೈಸ್ ಬರುತ್ತೆ. ನೀವು ಕೂಡ ಅಷ್ಟೇ, ಈ ನೆಕ್ಸ್ಟ್ 2 ಮಂತ್ಸಲ್ಲಿ ಬೇರೆಯವ್ರು ಕೂಡ ಚಾಪ್ಟರ್ ವೈಸ್ ಬರುತ್ತೆ, ಚಾಪ್ಟರ್ ವೈಸ್ ತೊಗೊಳ್ಳಿ. ಸೊ ಚಾಪ್ಟರ್ ವೈಸ್ ಮಾಡಿ, ಅದ್ರ ಜೊತೆಗೆ ಸೆಕ್ಷನಲ್ ಅಂತ ಬರುತ್ತೆ. ಓಕೆ, ಸೆಕ್ಷನಲ್ ಟೆಸ್ಟ್ ತೊಗೊಳ್ಳಿ. ಯಾರು ನೆಕ್ಸ್ಟ್ ವರ್ಷ ಬರೀತೀನಿ ಅನ್ನೋರು ಸೆಕ್ಷನಲ್ ಟೆಸ್ಟ್ ತೊಗೊಳ್ಳಿ. ವೀಡಿಯೋಸ್ ನೋಡ್ತೀರಾ, ಅರ್ಥ ಮಾಡ್ಕೊತೀರಾ, ಕ್ಲೀನಾಗಿ ಫಸ್ಟು ಒಂದೊಂದೇ ವೀಡಿಯೋ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಬುಕ್ಕಲ್ಲಿ ನೋಟ್ಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಫಾರ್ಮುಲಾಗೆ ಸಪ್ರೇಟ್ ಬುಕ್ಕಲ್ಲಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಬಂದು ಈ ಸೆಕ್ಷನಲ್ ಟೆಸ್ಟು ಮತ್ತು ಚಾಪ್ಟರ್ ವೈಸ್ ಟೆಸ್ಟ್ ಕೊಡಿ. ಚಾಪ್ಟರ್ ವೈಸ್ ಟೆಸ್ಟು, ಸೆಕ್ಷನಲ್ ಟೆಸ್ಟ್ ಕೊಡ್ತೀರಾ. ಇದ್ರ ಜೊತೆಗೆ ಒನ್ಸ್ ನೀವು ಎಲ್ಲ ವೀಡಿಯೋಸು ಕಂಪ್ಲೀಟ್ ಮಾಡಿದ್ಮೇಲೆ, ನಮ್ಮದೇ ಅಂತಲ್ಲ ಯಾರ್ದಾದ್ರೂ ಒಂದು ಸಲ ಫುಲ್ ಕಂಪ್ಲೀಟ್ ಆದಮೇಲೆ ನೀವೇನು ಮಾಡ್ತೀರಾ? PYQ ಕಿರಣ್ ಪಬ್ಲಿಕೇಶನ್ ಬುಕ್ ಬರುತ್ತೆ. ಸೊ ನೆಕ್ಸ್ಟ್ 2 ಮಂತ್ಸಲ್ಲಿ ನಾನು ಬರೀತೀನಿ, ಏನು ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಕಿರಣ್ ಪಬ್ಲಿಕೇಶನ್ ಬುಕ್ ತೊಗೊಂಡಿದ್ದ ತಕ್ಷಣ ಆಗೋಲ್ಲ. ಸೊ ನೀವು ತೊಗೊಳ್ಳೋದೇ ಬೇಕಾಗಿಲ್ಲ. ನಾನು ಹೇಳಿದೊಂದು PYQ ತೊಗೊಂಡು ಸೀದಾ ಹೋಗಿ PYQ ಓಪನ್ ಮಾಡಿ ಆನ್ಸರ್ ಮಾಡೋಕ್ಕೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟರೆ ಇನ್ನೇನು ಮಾಡೋದು ಬೇಡ. ನೀವು PYQ ಓಪನ್ ಮಾಡಿ, ತೆಗೀರಿ, ಅರ್ಥ ಮಾಡ್ಕೊಳ್ಳಿ. ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಹೆಂಗೆ ಸಾಲ್ವ್ ಮಾಡಬೇಕು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಅಥವಾ 60 ಡೇಸಲ್ಲಿ 120 ವೀಡಿಯೋಸ್ ಮುಗಿಸ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ನಿಮ್ಗೆ 2 ಆಪ್ಷನ್ ಇದೆ. ಸೊ ಕಿರಣ್ ಪಬ್ಲಿಕೇಶನ್ ಬುಕ್ ತೊಗೊಂಡು ನೆಕ್ಸ್ಟ್ ವರ್ಷ ಬರೀತೀನಿ ಅನ್ನೋರು, ಅದರಲ್ಲಿ ನಿಮಗೆ PYQs ಇದೆ. ಆ PYQs ಜೊತೆಗೆ ಟೈಪ್ ವೈಸ್ ಕೊಡ್ತಾರೆ. ಟೈಪ್ ವೈಸ್ ಅಂತಂದರೆ ಕಷ್ಟ ಇರೋದು ಫಸ್ಟ್ ಟೈಪು, ಅದಕ್ಕೂ ಕಷ್ಟ ಇರೋದು ಸೆಕೆಂಡ್ ಟೈಪು, ಅದಕ್ಕೂ ಕಷ್ಟ ಇರೋದು ಥರ್ಡ್ ಟೈಪು, ಈ ಥರ ಒಂದೊಂದೇ ಟೈಪ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಈ ಬುಕ್ನ ಪರ್ಚೇಸ್ ಮಾಡಿಕೊಂಡು ಫಾರ್ಮುಲಾಸ್ ಎಲ್ಲ ಒಂದು ಬುಕ್ಕಲ್ಲಿ ಬರ್ಕೊಂಡು ಡೈಲಿ ಒಂದೊಂದು ಟೈಪು ಆನ್ಸರ್ ಅಂತ ಬರ್ತಾ ಇರಬೇಕು. ಓಕೆ, ಚಾಪ್ಟರ್ ವೈಸ್ ಇದೆ, ಅದ್ರ ಜೊತೆಗೆ ಟೈಪ್ ವೈಸ್. ಒಂದು ಚಾಪ್ಟ್ರಲ್ಲಿ ಹಾರ್ಡ್ ಲೆವೆಲ್ ಕ್ವಶನ್ ಒಂದು ಕಡೆ ಕೊಡ್ತಾರೆ, ಮಿಡಿಲ್ ಲೆವೆಲ್ ಮಾಡ್ರೇಟ್ ಆಗಿರೋದು ಕ್ವಶನು, ಈಸಿಯಾಗಿರೋದು ಒಂದು ಕ್ವಶನು ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಚಾಪ್ಟರ್ ವೈಸು ಸಿಗುತ್ತೆ, ಟೈಪ್ ವೈಸು ಸಿಗುತ್ತೆ. ಇದನ್ನು ಫಸ್ಟ್ ನೀವು ವೀಡಿಯೋಸ್ ನೋಡ್ಬೇಕಾದ್ರೆ ಚಾಪ್ಟರ್ ವೈಸಿಂದ ನೋಡ್ಕೊಂಬರ್ತೀರಲ್ಲ, ಆ ಚಾಪ್ಟರ್ ವೈಸಿಂದ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಓಕೆ, ಅದಾದಮೇಲೆ ಫೈನಲಾಗಿ ನೀವೇನು ಮಾಡ್ತೀರಾ? ಮಾಕ್ ಟೆಸ್ಟ್ ತೊಗೊತೀರಾ. ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಆ್ಯಪಲ್ಲೇ ಸಿಗುತ್ತೆ. ಮಾಕ್ ಟೆಸ್ಟ್ ತೊಗೊಳ್ಳಿ, ಎಷ್ಟು ಮಾರ್ಕ್ಸ್ ಬರ್ತಿದೆ ನೋಡಿ ಅನಾಲಿಸಿಸ್ ಮಾಡಬೇಕು ನೀವು. ಓಕೆ, ಅನಾಲಿಸಿಸ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡೋರು ನಿಮಗೆ ಅನಾಲಿಸಿಸು, ಮಾರ್ಕ್ ಟೆಸ್ಟ್ ಇವೆಲ್ಲ ಟೈಮ್ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗಿತೀರಾ, ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ. ಲಾಸ್ಟ್ ಇನ್ನೊಂದು 10 ಡೇಸು 60 ಡೇಸ್ ಆದಮೇಲೆ ಇನ್ನೊಂದು 10 ಡೇಸ್ ಇರುತ್ತಲ್ಲ, ಆವಾಗ ಮಾರ್ಕ್ ಟೆಸ್ಟ್ ತೊಗೊಳ್ಳಿ. ಓಕೆ, ಇವಾಗ ಯಾವ ಮಾರ್ಕ್ ಟೆಸ್ಟು ಅದು ಟಚ್ ಮಾಡೋಕ್ಕೆ ಹೋಗ್ಬಿಡಿ. PYQ ಕ್ವಶನ್ಸ್ ತೆಗೀರಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 5 to 6 ಮಂತ್ಸು ಮಿನಿಮಮ್ ಬೇಕು. ಮ್ಯಾಥ್ಸ್ಗೆ ಕ್ಲೀನಾಗಿ ಅರ್ಥ ಆಗಬೇಕು, ಪ್ರತಿಯೊಂದು ಬೇಕು, ಫಾರ್ಮುಲಾಸ್ ಎಲ್ಲ ಬೇಕು ಅಂತಂದರೆ 5 to 6 ಮಂತ್ಸ್ ಬೇಕು. ಜಸ್ಟ್ ಪಾಸ್ ಆಗೋಕ್ಕೆ ಏನು ಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆ ಥರ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಇಷ್ಟನ್ನು ಮಾಡಿದ್ರೆ ಆರಾಮಾಗೆ ಯಾರು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಕೂಡ 30-40 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ಮ್ಯಾಥ್ಸಲ್ಲಿ. ಓಕೆ, ಸ್ವಲ್ಪ ಹಾರ್ಡ್ ಲೆವೆಲ್ಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ರೆ ನಿಮಗೆ ಬೇಗ ಶಿಫ್ಟ್ ಸಿಗಿದ್ರೆ ಈಸಿ ಕ್ವಶನ್ ಪೇಪರ್ಸ್ ಬರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವರ್ಷ ಬರೆಯೋರು ಕ್ಲೀನಾಗೆ ಒಂದು ಕೋರ್ಸ್ ಎಲ್ಲಾದರೂ ಯಾರ್ದಾದ್ರೂ, ನಂದೇ ಅಂತ ನಾನು ಹೇಳ್ತಿಲ್ಲ, ಯಾರ್ದಾದ್ರೂ ಕೋರ್ಸ್ ತೊಗೊಳ್ಳಿ.
ಮ್ಯಾಥ್ಸು ಮೆಂಟರು ಕೋರ್ಸ್ ಇಲ್ಲ ಅಂತ ಅಂದ್ರೆ ಬರಲ್ಲ. ಫಸ್ಟ್ ಕ್ಲೀನಾಗಿ ಒಂದೊಂದೇ ಚಾಪ್ಟರ್ ವೈಸ್ ನೋಡ್ಕೊಂಬನ್ನಿ. ಆ ಚಾಪ್ಟರ್ ವೈಸ್ ಡಿಫ್ರೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ. ಕಿರಣ್ ಪಬ್ಲಿಕೇಶನ್ ಬುಕ್ಸ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಮಾಕ್ ಟೆಸ್ಟ್ ಕೊಡಿ, ಅನಾಲಿಸಿಸ್ ಮಾಡಿ, ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ಜಾಸ್ತಿ ಟೈಮ್ ತೊಗೊತಿದ್ರೆ ಇವೆಲ್ಲ ನೋಡಿಕೊಂಡು ಮುಗಿಸ್ಕೊಳ್ಳಿ. ಓಕೆ, ಬುಕ್ಸ್ ಅಂತಂದ್ರೆ ನಾನು ಯಾವುದು ಹೇಳಲ್ಲ. ಬುಕ್ಸ್ ಅಂತಂದರೆ ಕಿರಣ್ ಪಬ್ಲಿಕೇಶನ್ ಒಂದೇ. 2 ಮಂತ್ಸ್ ನೆಕ್ಸ್ಟ್ 2 ಮಂತ್ಸಲ್ಲಿ ಬರೋರಿಗೆ ಯಾವುದೇ ರೀತಿಯಾದ ಬುಕ್ಸ್ ಬೇಡ, ಜಸ್ಟ್ PYQ ಅದೊಂದೇ ನಿಮಗೆ ಬೇಕಾಗಿರೋದು. ಓಕೆನಾ? ಸೊ ಜಾಸ್ತಿ ನೆಕ್ಸ್ಟ್ ವರ್ಷ ಬರೀತೀನಿ ಅನ್ನೋರು ಬುಕ್ಸ್ ಅಂತ ಅಂದರೆ ಕಿರಣ್ ಪಬ್ಲಿಕೇಶನ್ ಬುಕ್ ಅಂತ ತಗೊಳ್ಳಿ. ಅದು ಮೋರ್ ದೆನ್ ಎನಫ್, ಅದಕ್ಕೂ ಇನ್ನು ಬೇರೆದೇನೂ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಏನು